Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರ 2026 ಫೆಬ್ರವರಿ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ಏನೋ ಒಂದು ರಾಂಗ್ ಡಿಸಿಷನ್ ತಗೊಳ್ತೀರಾ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಏನೋ ಒಂದು ಅನಾಹುತ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಗಮನ ವಹಿಸಿದ್ರೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸಣ್ಣ ಸಣ್ಣ ಹುಳಗಳು ಕೀಟಗಳು ಏನೋ ನಿಮ್ಮ ವಾರ್ಡ್ರೋಬಲ್ಲೋ ಅಥವಾ ಸಮಥಿಂಗ್ ಎಲ್ಲೋ ಕಾಣಿಸ್ಕೊಳ್ತಿದೆ, ಅದನ್ನು ಸ್ವಲ್ಪ ಸರಿ ಮಾಡಿ ನೋಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ಅಳುವಿನ ವಾತಾವರಣ ಬರಬಹುದು, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿಚಾರಗಳಲ್ಲಿ ಯಾರೋ ನಿಮ್ಗೆ ಬೇಜಾರು ಮಾಡಬಹುದು, ಬೇಸರ ಮಾಡಿಕೊಂಡು ಕೂತಿರೋ ಹಾಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ದೇವರ ದರ್ಶನಕ್ಕೆ ಹೋದಾಗ ಒಂದಷ್ಟು ಸಮಸ್ಯೆಗಳಾಗತ್ತೆ, ಎಚ್ಚರ ವಹಿಸಿ ಅನ್ನುವಂಥದ್ದು ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ಜಗಳ ಆಡ್ಕೊಳ್ಳೋ ಹಾಗೆ ಕಾಣಿಸ್ತಾ ಇದೆ. ಸೊ ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ನಿಮ್ಗೆ ಬರ್ಬೇಕಾಗಿರೋ ಅಮೌಂಟ್ ಎಲ್ಲ ಬರುತ್ತೆ. ಒಂದು ಅಮೌಂಟ್ ಬರುತ್ತೆ, ಇನ್ನೊಂದು ಅಮೌಂಟ್ ಸ್ವಲ್ಪ ನಿಧಾನ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ಸೇವ್ ಮಾಡೋದಕ್ಕೆ ಬರ್ತಾರೆ, ಒಂದ್ ರೀತಿಲಿ ಸೇವ್ ಆಗ್ತೀರಾ ಅನ್ನುವಂಥದ್ದು ಇದೆ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಥರ್ಡ್ ಐನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಕಡೆಯಿಂದ ನಿಮಗೆ ಅಮೌಂಟ್ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತದೆ. ಎಲ್ಲೋ ಇನ್ವೆಸ್ಟ್ ಮಾಡ್ತೀರಾ ಸಣ್ಣ ಮಟ್ಟದಲ್ಲಿ, ಅದು ಮುಂದಕ್ಕೆ ದೊಡ್ಡದಾಗಿ ಅಮೌಂಟ್ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ. ಸೊ ಏನೊಂದು ಗ್ರೂಪಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಅದು ಮುಂದಿನ ದಿನಗಳಲ್ಲಿ ಎಲ್ಲ ಬೇರೆ ಬೇರೆ ಆಗೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಗಣೇಶನ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಾಣಿಗಳನ್ನ ತಗೊಂಬರ್ತೀರಾ ಅನ್ನುವಂಥದ್ದು ಇದೆ. ಹಸು ಮತ್ತೆ ಕುರಿ, ನಾಯಿ, ಈ ಥರ ಮೇಕೆ ಎಲ್ಲ ಪ್ರಾಣಿಗಳು ಕಾಣಿಸ್ತಾ ಇದೆ. ಆ ಥರದ್ದೇನೋ ಇದೆ ಅನ್ನುವಂಥದ್ದು. ಯಾರೋ ನಿಮ್ಮ ಜೊತೆ ತುಂಬಾ ಕ್ಲೋಸ್ ಆಗಿ ರೊಮ್ಯಾಂಟಿಕ್ ಆಗಿ ಮೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಕೋರ್ಟಿನ ವಿಚಾರಗಳು ನ್ಯಾಯಯುತವಾಗಿ ಬರುವಂಥದ್ದು ಇದೆ. ಆಸ್ತಿ ಸಮಪಾಲಾಗುತ್ತೆ ಅನ್ನುವಂಥದ್ದು ಇದೆ. ನೇಗಿಲಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ ಇದೆ ಇಲ್ಲಿ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಫೈನಾನ್ಷಿಯಲಿ ಚೆನ್ನಾಗಿರುತ್ತೆ ಈ ತಿಂಗಳು. ಫೈನಾನ್ಷಿಯಲಿ ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿ ಅನ್ನುವಂಥದ್ದು ಇದೆ. ಯಾರಿಗೂ ದುಡ್ಡು ಕೊಡಕ್ಕೆ ಹೋಗಬೇಡಿ, ತಗೊಳ್ಬೇಕಾದ್ರೆ ವಾಪಸ್ಸು ಸಮಸ್ಯೆ ಆಗಬಹುದು ಅನ್ನುವಂಥದ್ದು. ಯಾರೋ ಪ್ರಪೋಸ್ ಮಾಡ್ತಾರೆ ಅನ್ಕೊಂಡು ಪ್ರಪೋಸ್ ಮಾಡಿಲ್ಲ ಅಂತ ಕಾಯ್ತಾ ಇರೋರಿಗೆ, ಸೊ ಅವರು ತಮ್ಮದೇ ಆದಂಥ ಒಂದಷ್ಟು ಪ್ರಾಬ್ಲಮ್ಸಲ್ಲಿ ಇದ್ದಾರೆ. ಸೊ ಹಾಗಾಗಿ ಅವರು ಪ್ರಪೋಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ತುಂಬ ನೆಗೆಟಿವಿಟಿ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಬಿಸ್ನೆಸ್ಸಿಗೆ ತುಂಬ ನೆಗೆಟಿವಿಟಿನ ಮಾಡಿದ್ದಾರೆ, ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಕೆರಿಯರ್ ವಿಚಾರದಲ್ಲಿ ಆಗಿರಲಿ ಅಥವಾ ಫೈನಾನ್ಷಿಯಲ್ ವಿಚಾರದಲ್ಲಿ ಆಗಿರಲಿ ಅಥವಾ ನಿಮ್ಮದೇ ಆದ ರೀತಿಲಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ಸ್ಮಾಲ್ ಬಿಸ್ನೆಸ್ ಆಗಿರಲಿ ದೊಡ್ಡ ಬಿಸ್ನೆಸ್ ಆಗಿರಲಿ, ಅದು ಸ್ವಲ್ಪ ತೊಂದರೆ ಮಾಡಿದ್ದಾರೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ಕೆರಿಯರ್ ವೈಸ್ ಚೆನ್ನಾಗಿದ್ದೀರಾ ಅಂತ ಯಾರೋ ನಿಮಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ನಿಜವಾಗ್ಲೂ ಪ್ರೀತಿಯಿಂದ ಅಲ್ಲ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಒಬ್ರು ಮೆನ್ನು ಪಾಪುನ ಹಿಡ್ಕೊಂಡು ನಡೆಸ್ತಾ ಇದ್ದಾರೆ. ಸೊ ಅವರಿಗೆ ಅವರ ಪಾರ್ಟ್ನರ್ ಮತ್ತು ಥರ್ಡ್ ಪಾರ್ಟಿ ಇಬ್ಬರು ಒಟ್ಟಿಗೆ ರಿಯೂನಿಯನ್ ಆಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಹೊಲ ಗದ್ದೆಗಳ ವಿಚಾರದಲ್ಲಿ ಒಂದಷ್ಟು ತಾಳ್ಮೆಯಿಂದ ನಿರ್ಧಾರ ತಗೊಂಡು ಡಿಸಿಷನ್ ತಗೊಳ್ಳಿ ಅನ್ನುವಂಥದ್ದು.
ಸಾಕಷ್ಟು ತೊಂದರೆನ ಅನುಭವಿಸಿದ್ದೀರಾ. ಇನ್ಮುಂದೆ ಒಂದಷ್ಟು ಪಾಸಿಟಿವ್ ಬದಲಾವಣೆನ ಖಂಡಿತವಾಗ್ಲೂ ನೋಡಬಹುದು. ದೂರ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ. ವಿದೇಶಕ್ಕೆ ಹೋಗುವಂಥದ್ದು ಕೂಡ ಇದೆ. ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸಣ್ಣ ಅಮೌಂಟೇ ಆದ್ರೂ ಸರಿ ಬರ್ತಾ ಹೋಗುತ್ತೆ. ಸೊ ಸೇವ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನನ ಪಟ್ರೆ ಇನ್ನ ಹೆಚ್ಚಿನ ಅಂಕ ಸಿಗತ್ತೆ. ಇಲ್ಲಾಂದ್ರೆ ಜಸ್ಟ್ ಪಾಸ್ ಆಗುವಂತ ಸಾಧ್ಯತೆಗಳಿದೆ. ಸೊ ಸರಿಯಾಗಿ ಓದ್ಕೊಳ್ಳಿ ಅನ್ನುವಂಥದ್ದು. ಕೆಲವರಿಗೆ ರಿಯೂನಿಯನ್ ಆಗುವಂಥದ್ದು, ಎಕ್ಸ್ ವಾಪಸ್ ಬರುವಂಥದ್ದು ಕೂಡ ಇದೆ. ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ, ಒಪ್ಕೊಂಡು ಮದ್ವೆ ಆಗಿ ಚೆನ್ನಾಗಿದೆ ಪ್ರಪೋಸಲ್ ಅನ್ನುವಂಥದ್ದು ಕೂಡ ಇದೆ. ಹೊಸ ಫ್ರೆಂಡ್ಸ್ ಬರುವಂತ ಸಾಧ್ಯತೆ ಇದೆ. ತಿರುಪತಿಗೆ ಯಾರೋ ಹೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹೊಸ ವೆಹಿಕಲ್ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ವೆಹಿಕಲ್ ಚೆನ್ನಾಗಿ ಆಗ್ಬರುತ್ತೆ ಅನ್ನೋರಿಗೆ ಖಂಡಿತವಾಗ್ಲೂ ಚೆನ್ನಾಗಿದೆ, ತಗೊಳ್ಳಿ ಅನ್ನುವಂಥದ್ದು. ಬಂಗಾರನ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರಬೇಕು. ಒಂದೊಳ್ಳೆ ಗ್ರೂಪನ್ನ ಕ್ರಿಯೇಟ್ ಮಾಡಿಕೊಂಡು ಒಳ್ಳೆ ಕೆಲಸನ ಮಾಡಬೇಕು ಅಂತ ಹೊರಟವರಿಗೆ ಒಂದು ಸ್ವಲ್ಪ ದಿನ ಆದಮೇಲೆ ಅದು ನೆಗೆಟಿವ್ ಆಗಿ ಬದಲಾಗ್ಬಿಡುತ್ತೆ. ಒಂದಷ್ಟು ಜನರು ಅದಕ್ಕೆ ತೊಂದರೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನು ಲೇಯರ್ ಬೈ ಲೇಯರ್ ಆಗಿ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಯೋಗಗಳು ಕಾಣಿಸ್ತಾ ಇದೆ. ಒಂದಷ್ಟು ಪ್ರಯೋಗಗಳ ರಿಮೂವ್ ಮಾಡ್ಕೊಳ್ಬೇಕು ಪ್ರಯೋಗಗಳನ್ನ ಅನ್ನುವಂಥದ್ದು ಇದೆ. ಅದು ಒಂದು ಲೇಡಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಕಾಲಭೈರವರ ಆಶೀರ್ವಾದನ ಪಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಯಾರೇ ಮೂಗ್ ಚುಚ್ಕೊಳ್ಬಹುದು, ಯಾರೋ ಮೂಗ್ ಚುಚ್ಕೊಂಡಿಲ್ಲ ಅಂದ್ರೆ ಇವಾಗ ಮೂಗ್ ಚುಚ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರೋ ಟೆಡಿ ಬೇರ್ ಗಿಫ್ಟ್ ಕೊಡ್ತಾರೆ. ಸೊ ಅದೇನೋ ಅಷ್ಟೊಂದು ಪಾಸಿಟಿವ್ ವೈಬಲ್ಲಿ ಇಲ್ಲ. ನೋಡಿ ತಗೊಳ್ಳಿ ಯಾರಾದರೂ ಗಿಫ್ಟ್ ಕೊಟ್ರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಸೋ ಮೆನಿ ಥರ್ಡ್ ಪಾರ್ಟೀಸ್ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಯಾರಿಗೋ ಸರ್ಪದರ್ಶನ ಕೂಡ ಆಗಬಹುದು. ಸೊ ಸರ್ಪಗಳು ಕಾಣಿಸ್ಕೊಳ್ತವೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಬೋರ್ವೆಲ್ ಹಾಕ್ಸೋದಕ್ಕೆ ಯಾರು ಪ್ರಯತ್ನ ಪಡ್ತಿದ್ದೀರಾ, ಅಲ್ಲಿ ನೀರು ಬರುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಯಾರೋ ಕ್ಲೋಸ್ಲಿ ವಾಚ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಟೀಚರ್ ಕಡೆಯಿಂದ ನಿಮ್ಗೇನೋ ಗುಡ್ ನ್ಯೂಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಸ್ಪೆಷಲ್ ಪರ್ಸನ್ ಅನ್ನ ಮೀಟ್ ಮಾಡ್ತೀರಾ. ಲೈಕ್ ನಿಮ್ಮನ್ನ ಯಾರು ತೊಂದರೆ ಮಾಡೋದಕ್ಕೆ ಪ್ರಯತ್ನ ಪಟ್ರೋ ಅಥವಾ ನಿಮ್ಮನ್ನ ನಿಮ್ಮ ಪಾರ್ಟ್ನರ್ನ ಒಂದಾಗ್ದಿರೋ ಹಾಗೆ ಅಥವಾ ಮದ್ವೆ ಆಗ್ದಿರೋ ಹಾಗೆ ಅಥವಾ ರಿಯೂನಿಯನ್ ಆಗದೆ ಇರೋ ಹಾಗೆ ಯಾರು ತಡೆದ್ರೋ ಅವ್ರನ್ನ ನೀವು ಮೆಟ್ಟಿ ಮತ್ತೆ ನಿಮ್ಮ ಪಾರ್ಟ್ನರ್ ಜೊತೆ ಒಂದಾಗ್ತೀರಾ. ಐ ಮೀನ್ ನಿಮ್ ಕಾಲ್ ಎಳಿಯಕ್ ಬಂದವ್ರನ್ನೆಲ್ಲರನ್ನೂ ನಿಮ್ ಕಾಲ್ ಕೆಳಗ್ ಹಾಕೊಂಡು ನೀವು ಬೆಳಿತೀರಾ ಅನ್ನುವಂಥ ರೀತಿಲಿ ಇದೆ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಕೂಡ ನಿಮ್ಗೆ ಇದೆ. ಆಂಜನೇಯನ ಆಶೀರ್ವಾದ ಕೂಡ ಇದೆ. ಯಾರೋ ನಿಮ್ಗೆ ಏನೋ ಇಂಪಾರ್ಟೆಂಟ್ ವಿಚಾರ ಹೇಳ್ತಾರೆ ಅನ್ನುವಂಥದ್ದು ಇದೆ. ಚೈನಾದಿಂದ ಒಂದಷ್ಟು ನೆಗೆಟಿವ್ ನೆಗೆಟಿವಿಟಿ ಅಥವಾ ಸಮಥಿಂಗ್ ಏನೋ ಕಾಯಿಲೆ ರೂಪದಲ್ಲಿ ಒಂದಷ್ಟು ಬರುವಂತ ಸಾಧ್ಯತೆ ಇದೆ. ಸೊ ಸ್ವಲ್ಪ ಯಾರಾದ್ರೂ ಆ ಕಡೆ ಹೋಗೋದಿದ್ರೆ ಅವಾಯ್ಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಮದ್ವೆ ವಿಚಾರದಲ್ಲಿ ತುಂಬಾ ಏರುಪೇರಾಗಿತ್ತು. ಈಗ ಮದ್ವೆ ಮಾಡ್ಕೊಳ್ಬೇಕು ಅಂದ್ರೆ ಸಮಸ್ಯೆಗಳಾಗ್ತಿದೆ ಅನ್ನೋರಿಗೆ ಚಿಂತೆ ಬೇಡ. ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಇದೆ ಅನ್ನುವಂಥದ್ದು. ಪಾಸಿಟಿವ್ ಆಗಿ ಮುಂದುವರಿತೀರಾ ಅನ್ನುವಂಥದ್ದು. ಯಾರೋ ಒಂದಷ್ಟು ನಿಮ್ಮನ್ನ ವಶೀಕರಿಸ್ಕೊಂಡು ಇಟ್ಕೊಂಡಿದ್ದಾರೆ. ಫಿಸಿಕಲ್ ಅಲ್ಲಿ ನಿಮ್ಮ ಎನರ್ಜಿನ ಎಂಜಾಯ್ ಮಾಡೋದಕ್ಕೋಸ್ಕರ ಅದೊಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರೈವೇಟ್ ವಿಡಿಯೋಸ್ ವೈರಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎರಡೆರಡು ರಿಲೇಶನ್ಶಿಪ್ ನೀವೇನಾದ್ರೂ ಇಟ್ಕೊಂಡಿದ್ರೆ ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇಟ್ಕೊಂಡಿದ್ರೆ ಅಥವಾ ಬೇರೆಯವ್ರ ಜೊತೆ ಇಟ್ಕೊಂಡಿದ್ರೆ ಅದೇನೋ ವಿಡಿಯೋಸ್ ಎಲ್ಲ ವೈರಲ್ ಆಗುವಂಥದ್ದು ಅಥವಾ ಅದು ಬೆಳಕಿಗೆ ಬರುತ್ತೆ. ಸ್ವಲ್ಪ ಹುಷಾರಾಗಿ ಇರಿ
ಅನ್ನುವಂಥದ್ದು ಇದೆ. ಇಲ್ಲಿ 2 ತರ ಇದೆ. ಒಂದು ನಿಮ್ಮ ಥರ್ಡ್ ಪಾರ್ಟಿ ರಿಲೇಶನ್‌ಶಿಪ್ ಎಲ್ರಿಗೂ ಗೊತ್ತಾಗತ್ತೆ. ಮತ್ತೆ ನಿಮ್ ಪಾರ್ಟ್ನರ್ ಏನಾದ್ರು ಇಟ್ಕೊಂಡಿದ್ರೆ ಅವ್ರದುನು ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಶಿವನ ಆಶೀರ್ವಾದನ ಪಡ್ಕೊಳ್ಳಿ. ಇದ್ರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಮನೆ ದೇವರ ಪೂಜೆನ ಮಾಡಿ ಇದ್ರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿಗೆ ಒಂದಷ್ಟು ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ತುಂಬಾ ಪಾಸಿಟಿವ್ ಆಗಿ ಇದೆ. ಪಾಸಿಟಿವ್ ಎನರ್ಜಿ ಇದೆ. ಎಲ್ಲೋ ಒಂದ್ ಕಡೆ ನೀವೇ ಸ್ಟಕ್ ಆಗಿ ಹೋಗ್ತೀರಾ, ಸ್ಟಕ್ ಎನರ್ಜಿಲಿ ಇರ್ತೀರಾ ಅನ್ನುವಂಥದ್ದು ಇದೆ. ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ. ಇದರಿಂದ ನಿಮ್ಗೆ ಹೆಚ್ಚಿನ ಒಂದಷ್ಟು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ಟಕ್ ಎನರ್ಜಿಯಿಂದ ನಿಮ್ಮನ್ನ ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿರುವಂಥದ್ದು. ಸಾಕಷ್ಟು ಪ್ರಯಾಣ ಮಾಡ್ತೀರಾ, ತೀರ್ಥಯಾತ್ರೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹುಣ್ಣಿಮೆ ನಿಮ್ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿನ ತಂದ್ಕೊಡುತ್ತೆ. ಜೊತೆಗೆ ಮಕ್ಕಳಿಗೋಸ್ಕರ ಏನೋ ಒಂದಷ್ಟು ಬದಲಾವಣೆನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಬಟ್ಟೆ ಬಿಸ್ನೆಸ್ ಶುರು ಮಾಡ್ತೀರಾ, ಅದ್ರಲ್ಲೂ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಬಿಸ್ನೆಸ್ ಗ್ರೋತ್ ಆಗೋ ತರದಲ್ಲಿ ಇದೆ ಇಲ್ಲಿ. ಸೊ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ ತುಂಬಾ ಹೆಚ್ಚಿನ ರೀತಿಲಿ ಒಂದು ಒಳ್ಳೆ ರೀತಿಲಿ ಹೆಸರು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಜನರಿಗೆ ನಿಮ್ಮಿಂದ ಸಹಾಯ ಕೂಡ ಆಗತ್ತೆ. ನಿಮ್ಗೆ ಬೇಕಾಗಿರುವಂತ ಸಹಾಯ ಕೂಡ ಬಹಳಷ್ಟು ಜನರಿಂದ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರಪೋಸಲ್ ಒಪ್ಕೊಂಬೋದಾ ಅಂತ ಕೇಳ್ತಾ ಇರೋರಿಗೆ ಒಪ್ಕೊಂಬೋದು. ನಿಮ್ಗೆ ಸರಿ ಅನ್ಸಿದ್ರೆ ಒಪ್ಕೊಳ್ಳಿ. ಯಾವ ಪ್ರಪೋಸಲ್ ಒಪ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಜನರಲ್ ರೀಡಿಂಗ್ ಇದೆ ಇದು. ಸೊ ಹಾಗಾಗಿ ಯಾರಿಗೋ ವಿಶೇಷವಾಗಿ ನಾಸಾ ಇಂದ ಜಾಬ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲೋ ಟ್ರಿಪ್ಪು ಗಾಡಿ ತಗೊಂಡು ಹೋಗುವಂಥದ್ದು, ಹೊಸ ವೆಹಿಕಲ್ ತಗೊಳ್ಳುವಂಥದ್ದು ಕೂಡ ಇದೆ. ಸಮಥಿಂಗ್ ಯಾರೋ ಝೊಮ್ಯಾಟೊ ಮಾಡುವಂಥದ್ದು ಕೂಡ ಕಾಣಿಸ್ತಾ ಇದೆ. ಯಾರಿಗೋ ಇಲ್ಲಿ ವಿಶೇಷವಾಗಿ ಗಿಫ್ಟ್ ಕೊಡ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದಾರೆ. ಕೊಡಿ ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಬೇರೆ ಕಡೆ ಶಿಫ್ಟ್ ಆಗ್ಬೇಕು ಅನ್ಕೊಂಡಿರೋರಿಗೆ ಶಿಫ್ಟ್ ಆಗಿ ಏನು ಸಮಸ್ಯೆ ಆಗೋದಿಲ್ಲ. ನೀವು ಶಿಫ್ಟ್ ಆಗಬಹುದು ಅನ್ನೋದು ಇದೆ ಇಲ್ಲಿ. ಶಿಫ್ಟ್ ಆಗಬಹುದು ಅನ್ನುವಂಥದ್ದು ಇದೆ. ಒಂಚೂರು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಕನ್ಫ್ಯೂಷನ್ ಸ್ಟೇಟ್ ಇಂದ ಹೊರಗೆ ಬರೋದಕ್ಕೆ ಏನಾದರೂ ಪ್ರಯತ್ನ ಪಡೋದಿದ್ರೆ ಪಡಿ ಅನ್ನುವಂಥದ್ದು ಇದೆ. ಹೆಚ್ಚಿನ ಕ್ಲಾರಿಟಿಯಿಂದ ಈ ತಿಂಗಳು ಅಥವಾ ಈ ವರ್ಷ ನಿಮ್ಮನ್ನ ನೀವು ರೆಪ್ರೆಸೆಂಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಆ, ಕಡೆಗಳಲ್ಲಿ ಕಳ್ಳತನದ ವಿಚಾರವಾಗಿ ನೀವೇನೋ ಆಕ್ಷನ್ ತಗೊಳ್ತೀರಾ. ಹಾಗಾಗಿ ನಿಮ್ಗೆ ಹೆಚ್ಚಿನ ಸನ್ಮಾನ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಬೋಟ್ ವಿಹಾರದಲ್ಲಿ ಹೋಗುವಂತ ಸಾಧ್ಯತೆ ಇದೆ. ಒಂದೆರಡು ಕಡೆ ಫ್ಲೈಟ್ ಕ್ರ್ಯಾಶಸ್ ಆಗೋದು ಇನ್ನ ಸುದ್ದಿಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಈಸಿ ಗೋಯಿಂಗ್ ಆಗಿ ಇರುತ್ತೆ. ಮತ್ತೆ ಯೂನಿವರ್ಸ್ ಒಂದಷ್ಟು ಪ್ಲಾನ್ ಅಂತ ಮಾಡಿದೆ ನಿಮ್ಗೆ. ಸಾಕಷ್ಟು ಒಳ್ಳೆಯ ಅವಕಾಶಗಳು ಕೂಡ ನಿಮ್ಗೆ ಬರುತ್ತೆ. ನಿಮ್ಮ ರೊಮ್ಯಾಂಟಿಕ್ ಸೈಡ್ ಅನ್ನ ನೀವು ಈ ಮಂತ್ ಅಲ್ಲಿ ನೋಡ್ತೀರಾ. ಸೊ ನಿಮ್ಗೆ ಆಶ್ಚರ್ಯ ಆಗತ್ತೆ, ನಾನು ಇಷ್ಟು ರೊಮ್ಯಾಂಟಿಕ್ ಆಗಿ ಇದ್ನ ಅಂತ. ಅಷ್ಟು ಫ್ಯಾಷನಬಲ್ ಆಗಿ ಬದಲಾಗ್ತೀರಾ. ನಿಮ್ಮ ಪರ್ಫೆಕ್ಟ್ ಪಾರ್ಟ್ನರ್ ಏನಿದ್ದಾರೆ ಅವರು ನಿಮ್ಮ ಲೈಫಿಗೆ ಬರ್ತಾರೆ. ಆಲ್ರೆಡಿ ಮ್ಯಾರೇಜ್ ಆಗಿದ್ರು ಕೂಡ ಬರ್ತಾರೆ. ಮ್ಯಾರೇಜ್ ಆಗಿಲ್ಲ ಅಂದ್ರೂ ಕೂಡ ಬರ್ತಾರೆ. ಸೊ ಸಿಂಗಲ್ ಆಗಿದ್ರು ಬರ್ತಾರೆ. ಸಿಂಗಲ್ ಆಗಿಲ್ಲ ಅಂದ್ರೂ ಕೂಡ ಬರ್ತಾರೆ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ವಿಚಾರಗಳನ್ನ ನೀವು ಸೀಕ್ರೆಟ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅಂತ ಇದೆ. ಸೊ ಎಲ್ಲವನ್ನೂ ಕೂಡ ಎಲ್ಲರಿಗೂ ತಿಳಿಸೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿಚಾರಗಳಲ್ಲಿ
ಪ್ರಯಾಣ ನಿಮ್ಗೆ ಬೇಕಾ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಬೆಟರ್ ಇರುತ್ತೆ. ಎಲ್ಲಾ ಕಡೆ ಎಲ್ಲಾ ಸಮಯದಲ್ಲೂ ಪ್ರಯಾಣ ಮಾಡಿದ್ರೆ ಒಂದಷ್ಟು ಸಮಸ್ಯೆಗಳಾಗಬಹುದೇನೋ. ಆ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಹೊಸ ಕಾರು, ಜಾಲಿ ರೈಡು ಈ ಥರದ್ದೇನೋ ಹಾಡು ಹೇಳ್ಕೊಂಡು ಯಾರೋ ಜಾಲಿ ಜಾಲಿಯಾಗಿ ಎಲ್ಲೋ ಟ್ರಿಪ್ ಹೋಗ್ತಾ ಇರೋ ಥರ ಕೂಡ ಕಾಣಿಸ್ತಾ ಇದೆ. ಸಾಕಷ್ಟು ಪಾಸಿಟಿವ್ ಆಗಿ ಇದೆ. ಸಾಕಷ್ಟು ಖುಷಿಯಾಗಿ ಇರ್ತೀರಾ. ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ಯೆಸ್ ಅಫ್‌ಕೋರ್ಸ್ ಒಂದ್ ಸ್ವಲ್ಪ ಶತ್ರುಬಾಧೆ ಇದೆ. ಬಟ್ ಅದೇನು ಅಷ್ಟು ಮೇಜರ್ ಆಗಿ ಪ್ರಾಬ್ಲಮ್ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಎಂಜಾಯ್ ಮಾಡಿ ಅನ್ನುವಂಥದ್ದು. ಜೊತೆಗೆ ಏನೋ ಒಂದು ದೇವಸ್ಥಾನದ ಉದ್ಘಾಟನಾ ಸಮಾರಂಭಕ್ಕೆ ನಿಮ್ಗೆ ಕರೆ ಬರುತ್ತೆ. ಅಲ್ಲಿಗೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ವ್ಯಾಲೆಂಟೈನ್ ಮಂತ್ ಆಗಿರೋದ್ರಿಂದ ಸಾಕಷ್ಟು ಒಂಥರ ನೀವು ತುಂಬಾ ಎಕ್ಸೈಟ್ ಆಗಿ ಇರ್ತೀರಾ. ಅಟ್ ದಿ ಸೇಮ್ ಟೈಮ್ ತುಂಬಾ ಕೂಲ್ ಆಗಿ ಏನು ಇದೊಂದು ವ್ಯಾಲೆಂಟೈನ್ ವೀಕ್ ಅಷ್ಟೇ ಅನ್ಕೊಂಡು ಕೂಡ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರೋ ಸ್ಪಾಗೆ ಹೋಗುವಂಥದ್ದು, ಬ್ಯಾಕ್ ಮಸಾಜ್ ಮಾಡಿಸ್ಕೊಳ್ಳೋದು ಅಂಥದ್ದು ಈ ಥರದ್ದೇನೋ ಕಾಣಿಸ್ತಾ ಇದೆ. ಯಾರೋ ನವರತ್ನ ಉಂಗುರ ಅಥವಾ ನವರತ್ನ ಹಾರನ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಯಾವುದೋ ಲೊಕೇಶನ್ ಟ್ರ್ಯಾಪ್ ಮಾಡಿದ್ರೆ 2 ಲೊಕೇಶನ್ ತೋರಿಸುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನೋಡ್ಕೊಂಡು ಮುಂದುವರಿಸಿ. ಸಮಥಿಂಗ್ ಏನೋ ಲಡ್ಡುಗೆ ಸಂಬಂಧಪಟ್ಟಂಗೆ ವಿಚಾರಗಳು ಕೂಡ ಇಲ್ಲಿ ಕಾಣಿಸ್ತದೆ. ಸೊ ನಿಮ್ಮ ವಿಶ್ ಏನಿದೆ, ಮ್ಯಾನಿಫೆಸ್ಟೇಷನ್ ಏನಿದೆ ಇಲ್ಲಿ ಕೇಳ್ಕೊಳ್ಳಿ. ಸೊ ಇದನ್ನ ನೋಡಿಕೊಂಡು ನಾನಿಲ್ಲಿ ಹಾಕಿದ್ದೀನಿ. ಸೊ ಎಲ್ಲವೂ ಕೂಡ ಈಡೇರುತ್ತೆ. ಸಾಕಷ್ಟು ಒಳ್ಳೆಯ ಬೆಳವಣಿಗೆಗಳು ನಿಮಗೆ ಮುಂದಿನ ದಿನಗಳಲ್ಲಿ ಬರೋದ್ರಲ್ಲಿ ಇದೆ. ಎಂಜಾಯ್ ಮಾಡಿ ಎನ್ನುವಂಥದ್ದು ಇದೆ. ಸೊ ಯಾರೋ ಮಗುನ ಆರೈಕೆ ಮಾಡ್ತಾ ಇರೋ ತರ ಕೂಡ ಕಾಣಿಸ್ತಾ ಇದೆ. ಸೊ ಪಾಪು ಆಗತ್ತೆ, ಚಿಂತೆ ಮಾಡೋದು ಬೇಡ, ಪ್ರೆಗ್ನೆನ್ಸಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಊರಲ್ಲಿ ಯಾರೋ ಮನೆ ಕಟ್ಟಿಸ್ತಾರೆ, ಅದಕ್ಕೆ ಹಣ ಸಹಾಯ ಕೂಡ ಬರುತ್ತೆ. ಲೋನ್ ಯಾರಿಗಾಗ್ಬೇಕಾಗಿದೆ, ಪ್ರಯತ್ನ ಸ್ವಲ್ಪ ಪಡ್ಬೇಕು. ಯಾರೋ ತಡೀತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಲೋನ್ ಆಗತ್ತೆ ಅಂತ ಇದೆ. The Shrivak Devi Tarot channel is so glad to see you again. Thank you for watching our tarot card readings today.